ಇನ್ನು ಶ್ರೀದೇವಿ ಅವರು ಯಾವೆಲ್ಲ ಅಂಶಗಳನ್ನ ಹೇಳಿದ್ರು ಅನ್ನೋದನ್ನ ನೋಡಿದ್ವಿ. ಇನ್ನು ಶ್ರೀದೇವಿ ಅವರ ತಂದೆ ಯುವರಾಜ್ ಕುಮಾರ್ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ದೊಡ್ಡ ಮನೆಗೆ ಮಗಳನ್ನ ಕೊಟ್ಟು ನಾವು ತಪ್ಪು ಮಾಡಿದೆ ಅಂತ ಹೇಳಿದ್ದಾರೆ. ನನ್ನ ಮಗಳಿಗೆ ಕೊಡಬಾರದ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ. ಮದುವೆಯಾದ ಮೊದಲ ದಿನದಲ್ಲೇ ಕಿರುಕುಳ ಸ್ಟಾರ್ಟ್ ಆಗಿತ್ತು. ನನ್ನ ಮಗಳು ಎಲ್ಲವನ್ನೂ ಕೂಡ ಸಹಿಸಿಕೊಂಡಿದ್ಲು. ದೊಡ್ಡ ಮನೆಗೆ ನನ್ನ ಮಗಳನ್ನ ಕೊಟ್ಟು ನಾವು ತಪ್ಪು ಮಾಡಿದ್ದೇವೆ. ಯುವರಾಜ್ ಮಾವ, ಶ್ರೀದೇವಿ ತಂದೆ ಭೈರಪ್ಪ ಮಾಡಿರುವಂತಹ ಗಂಭೀರ ಆರೋಪ ಇದು. ಸ್ಯಾಂಡಲ್ವುಡ್ನ ದೊಡ್ಡ ಮನೆಯ ಅಂಗಳದಿಂದ ಬಹಳ ಕಹಿಯಾದಂತಹ ಸುದ್ದಿ ಹೊರಬಂದಿರುವಂಥದ್ದು ಯುವರಾಜ್ ಕುಮಾರ್ ಅವರ ಡೈವರ್ಸ್ನ ವಿಚಾರ. ಈಗ ಯುವರಾಜ್ ಕುಮಾರ್ ಅವರು ಕೂಡ ತಮ್ಮ ಪತ್ನಿಗೆ ಡೈವರ್ಸನ್ನು ಅಪ್ಲೈ ಮಾಡಿದ್ದಾರೆ. ಶ್ರೀದೇವಿ ಅವರ ತಂದೆಯವರಾಗಿರುವಂತಹ ಭೈರಪ್ಪ ಅವರೇ ಈಗ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ಸರ್ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್? ನನಗೆ ಖಂಡಿತ ಏನು ಗೊತ್ತಿಲ್ಲ. ಅಲ್ಲ, ಈಗ ಅವರು ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಅದರಲ್ಲಿ ಭಾಳಷ್ಟು ಅಂಶಗಳನ್ನ ಕೂಡ ಬರೆದಿದ್ದಾರೆ. ಅಂಶಗಳು ಕೂಡ ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ನನ್ನ ಮಕ್ಕಳನ್ನ ಹತ್ರ ನಾವು ಬೆಳೆಸಿಲ್ಲ. ನಮ್ಮ ಮಕ್ಕಳೆಲ್ಲ ತುಂಬ ಡಿಸೆಂಟಾಗಿ ಬೆಳೆದಿರೋರು, ಮತ್ತು ದೊಡ್ಡವರು ಚಿಕ್ಕವ್ರಿಗೆಲ್ಲ ಮರ್ಯಾದೆ ಕೊಡುವಂಥ ಮಕ್ಕಳು. ಈಗ ಮದುವೆಯಾಗಿ 4 ವರ್ಷ 5 ವರ್ಷ 5 ವರ್ಷ ಆಗಿದೆ. ಯಾವತ್ತಾದರೂ ಹೇಳ್ಕೊಂಡಿದ್ದಾರೆ ಸರ್ ನಾನು ಹೊಂದಾಣಿಕೆ ಆಗ್ತಾ ಇಲ್ಲ? ಹೊಂದಾಣಿಕೆಯಲ್ಲಿ ಏನಿಲ್ಲ, ಚೆನ್ನಾಗಿದ್ದರು. ಬಟ್ ಅವರಿಂದ ಇದ್ದ ಟಾರ್ಚರ್ನ ನಮ್ಮ ಜೊತೆ ಯಾವತ್ತೂ ಹೇಳಿಲ್ಲ. ತುಂಬ ಟಾರ್ಚರ್ ಇದೆ ಆಗಿದೆ ನನ್ನ ಮಗಳಿಗೆ. ಈಗ ನಿಮ್ಮ ಮಗಳು ಇರೋದು ಎಲ್ಲಿ ಸರ್? US ಅಲ್ಲಿದ್ದಾಳೆ. ಯಾವತ್ತು ಹೋಗಿದ್ದು ಸರ್? 1 ವರ್ಷ ಆಯ್ತು ಈಗ. ಅಂದರೆ ಈಗ ಮಗಳು ಅಮೇರಿಕಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ವಿಚ್ಛೇದನ ಅರ್ಜಿ ಹಾಕಿರುವಂಥ ನವಂಬರಲ್ಲಿ ಬಂದಿದ್ದರು. ನವಂಬರ್ ಬಂದಾಗ ಇವ್ರುಗಳು ಅವರಿಗೆ ತುಂಬ ಇದು ಮಾಡಿ ಮನೇಲಿ ಗಲಾಟೆ ಆಗಿ, ಆಮೇಲೆ ನಾವೆಲ್ಲ ಮನೆಗೆ ಹೋದರೆ ನಮ್ಮ ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ. ಅವರು ಸುಮ್ಮನೆ ತಪ್ಪಿಸ್ಕೊಂಡ್ರು. ಅದಾದಮೇಲೆ ಡಿಸೆಂಬರಲ್ಲಿ ಇಲ್ಲಿಗೆ ಬಂದರು, ಇದೇ ಜಾಗಕ್ಕೆ ಬಂದಾಗ ಏನಪ್ಪ ಏನು ಸಮಾಚಾರ ಹೇಳು, ಅದೇನು ಪರವಾಗಿಲ್ಲ ಹೇಳು ಅಂತ ಅಂದರೆ ಏನು ಮಾತಾಡಲಿಲ್ಲ. ಸುಮ್ಮನೆ ಕೂತಿದ್ದು ಒಂದು ಅರ್ಧ ಗಂಟೆ. ಯುವರಾಜ್ ಬಂದಿದ್ದು ಏನು ಮಾತಾಡಿದ್ರೆ ಸುಮ್ಮನೆ ಹೊಟ್ಟೋದು. ಅಂದರೆ ಅವ್ರು ಯಾವತ್ತೂ ನಿಮ್ಮ ಹತ್ರ ಡಿಸ್ಕಸ್ ಮಾಡಲಿಲ್ಲ ಸರ್ ನಿಮ್ಮ ಮಗಳಿಂದ? ಇಲ್ಲ ನನ್ನ ಮಗಳೇ ನನಗೆ ಹೇಳಬೇಕು. ನನ್ನ ಮಗಳನ್ನೂ ಹೇಳಲಿಲ್ಲ ನನಗೆ. ನನ್ನ ಮಗಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅವರು. ಅಂದರೆ ಯಾವ ಥರದ ವಿಚಾರಗಳಲ್ಲಿ ಸರ್? ಸುಮ್ಮನೆ ಇಲ್ಲೇ ಸಿಲ್ಲಿಯಾಗಿ ಮಾತಾಡೋದು, ಬೇಡದಿದ್ದ ಮಾತೆಲ್ಲ ಆಡೋದು, ಈ ಥರ ಎಲ್ಲ ಮಾಡಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ನನ್ನ ಮಗಳು ಒಂಚೂರು ಹೇಳಿದ್ಲು ಈಚೆಗೆ, USA ಹೋದ್ಮೇಲೆ ಇನ್ನು ಅಳ್ತಾ ಇರ್ತಾಳೆ, ಹೇಳ್ಕೊಂಡು ಅಂದ್ಬಿಟ್ಟು ನೀನು ಹೇಳ್ಬೇಡ, ಸುಮ್ಮನಿರು, ಈಗ ಬಂದಮೇಲೆ ಹೇಳು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಅಂದರೆ ಪ್ರಾಬ್ಲಮ್ ಯುವರಾಜ್ ಅವರ ಜೊತೆ ಅಲ್ಲ, ಅಥವಾ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪತ್ನಿ? ಯುವರಾಜ್ ಕುಮಾರ್ ಅವ್ರ ಮನೆಯವರು, ತಂದೆ ತಾಯಿ ಎಲ್ಲರೂ. ಈಗ ಅಮೇರಿಕಕ್ಕೆ ಹೋಗಿದ್ದು ಸರ್ ಅವರು ಅವರ ಸ್ವಂತ ಇಚ್ಛೆಯಿಂದ ಅಥವಾ ಯಾರು ಕಳಿಸಿದ್ದು? ಅಮೇರಿಕಕ್ಕೆ ಹೋಗುವಂತ ಕಳಿಸಿದ್ದು ರಾಘವೇಂದ್ರ ರಾಜ್ಕುಮಾರ್, ಯುವರಾಜ್ ಕುಮಾರ್ ಇವರೇ ಫೋರ್ಸ್ ಮಾಡಿ ಕಳಿಸಿದ್ದು. ನನಗೂ ಬಂದು ಫೋರ್ಸ್ ಮಾಡಿ, ಇಲ್ಲ ಹೋಗಲಿ, ಓದ್ಕೊಂಡು ಬರಲಿ, ಇನ್ನು 1 ವರ್ಷ ತಾನೇ, ಆಮೇಲೆ ನಮ್ದೇನು ಖರ್ಚು ಇಲ್ಲ, ಸ್ಟೈಫಂಡ್ ಬಂದಿದೆ, ಆ ಸ್ಟೈಫಂಡಲ್ಲಿ ಮುಗಿಸ್ಕೊಂಡು ಬರ್ತಾರೆ ಅಂತ ಕಳಿಸಿದ್ದು ಅವರೇ. ಆ ನಂತರದಲ್ಲಿ ಈ ಬೆಳವಣಿಗೆ ಆಗಿರುವಂಥ ಆಮೇಲೆ ಈ ಬೆಳವಣಿಗೆ ಆಯಿತು. ಅಲ್ಲಿಗೆ ಇದು ನಿಮ್ಮ ಇವತ್ತಿನ ಅರ್ಜಿ ಹಾಕಿರುವಂಥ ತಮಗೆ ಶಾಕ್ ಅನ್ನಿಸ್ತಾ ಇದೆ? ಅರ್ಜಿ ಹಾಕಿರೋದು ಗೊತ್ತಿತ್ತು, ನೋಟಿಸ್ ಬಂದಿತ್ತು ನಂಗೆ ಆಲ್ರೆಡಿ ಜನವರಿನಲ್ಲಿ. ಅದಾದಮೇಲೆ ಈಗ ಕೋರ್ಟ್ಗೆ ಹಾಕ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ನಿಮ್ಮ ಮಗಳ ರಿಯಾಕ್ಷನ್ ಏನಿತ್ತು? ನನ್ನ ಮಗಳು ಹಾಕ್ಲಿ, ಪರವಾಗಿಲ್ಲ, ಅದನ್ನು ಫೈಟ್ ಮಾಡೋಣ, ಲೀಗಲಾಗಿ ಹೋಗೋಣ ನಾವು. ಇಂಟೆನ್ಷನ್. ನಿಮ್ಮ ಮಗಳು ಕೂಡ ಅಂದರೆ ಶ್ರೀದೇವಿಯವರು ಕೂಡ ಈಗಲೂ ಕೂಡ ರೆಡಿ ಇದ್ದಾರೆ ಅವ್ರ ಜೊತೆಯಲ್ಲಿ ಬಾಳ್ವೆ ಮಾಡೋದಕ್ಕೆ? ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ. ನಮಗೂ ಆಸೆ ಇದೆ. ಅಂದರೆ ಈ ಟಾರ್ಚರ್ ಅನ್ನೋದು ಶುರುವಾಗಿದ್ದು ಆರಂಭದಿಂದ ಮದುವೆ ಆದ ನೆಕ್ಸ್ಟ್ ಡೇಯಿಂದ ಶುರು ಆಯ್ತಂತೆ. ಅದನ್ನು ಒಂಚೂರು ಹೇಳಿದ್ದು, ನೀನು ಹೇಳ್ಬೇಡ, ಇರೋಮ್ಮ, ಈಗ ಬಿಲ್ ಬಂದಮೇಲೆ ಹೇಳು ಅಂತ ಅಂದ್ಬಿಟ್ಟು ನಾನೇ ಸುಮ್ಮನೆ ಇರಿಸ್ದೆ. ಅವಳು AC ಇದ್ಕೊಂಡು ಅಲ್ಲಿ ಹೇಳ್ತಾ ಇರ್ತಾಳೆ. ಅವಳು ಇರೋದು ಅಷ್ಟು ದೂರ, ನಾವಿರೋದು ಇಲ್ಲಿ. ಅವಳು ಸಮಾಧಾನ ಮಾಡೋದು ಹೆಂಗಾಗುತ್ತೆ? ಅಂದರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆನೇ ಬರಲಿಲ್ಲ, ಅದಕ್ಕೆ ಪ್ರೀತಿ ಮದುವೆ ಆಗಿದ್ರು ಅವರು. ಹೊಂದಾಣಿಕೆಯಲ್ಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿದ್ರು. ಅವ್ರ ಮನೆಯವ್ರು ಬಂದು ನನಗೆ ತುಂಬ ರಿಕ್ವೆಸ್ಟ್ ಮಾಡಿದ್ರು, ತುಂಬ ಕೇಳ್ಕೊಂಡ್ರು, ಮಾಡಿಕೊಡಿ ಅಂತ. ನಾನು ಆದರೂ ಎಂಗೇಜ್ಮೆಂಟ್ ಆದಮೇಲೂ 1 ವರ್ಷ ತಳ್ಳಿದ್ದೆ. ನನ್ನ ಮಗಳಿಗೂ ಹೇಳಿದ್ದೆ, ನನಗೇನೋ ಇಷ್ಟ ಇಲ್ಲ ಅನ್ನಿಸ್ತದಮ್ಮ, ನೋಡು ಅಂದೆ. ನಿನಗೆ